ನಮ್ಮ ದೇಶದ ಪ್ರಧಾನಮಂತ್ರಿ ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರೆ, ಆದ್ರೆ ಅಚ್ಚೇ ದಿನ ಸಿರ್ಫ್ ಅವ್ರಿಗೆ ಬರುವಂತದ್ದು ಇವತ್ತು ನಾವು ನೋಡ್ತಾ ಇದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಲೆಕ್ಷನ್ ಆದ ತಕ್ಷಣ ಬೆಲೆ ಏರಿಕೆ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಬಿಜೆಪಿ ಅವರು ನೋಡಿ ಕಲಿಯುವಂತದ್ದು ಇವತ್ತು ಆಗಿದೆ. ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ಪರದಾಡುವಂತ ಜನ ಇವತ್ತು ಆಗ್ತಾ ಇದೆ. ಮುಂದ್ ಬರುವಂತ ದಿನಗಳಲ್ಲಿ ಇವತ್ತು ₹3 ಇವತ್ತು ಪ್ರತಿ ಲೀಟರ್ಗೆ ಏರಿಸಿದ್ದಾರೆ. ಮುಂದ್ ಬರುವಂತ ದಿನದಲ್ಲಿ ಡೀಸೆಲ್ ಎಲ್ಲಿ ₹100 ದಾಟ್ತೈತೆ ಏನಪ್ಪಾ ಅನ್ನುವಂತ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದು ವಿಶೇಷವಾಗಿ ಪೆಟ್ರೋಲ್ ಕೂಡ ಇವತ್ತು ₹100 ದಾಟಿದೆ, ಸಂಚುರಿಯನ್ನು ಕೂಡ ದಾಟಿದೆ. ಇವತ್ತು ವಿಶೇಷವಾಗಿ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಿರ್ಲಕ್ಷ್ಯ ವಹಿಸುವಂತದ್ದು ಇವತ್ತು ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಲಿಂದ ಇವತ್ತು ಓಟ್ ಮೆರವಣಿಗೆ ಇಲ್ಲಿಂದ ನಮ್ಮ ಕಾಂಗ್ರೆಸ್ ಕಚೇರಿಲಿಂದ ತಹಸೀಲ್ದಾರ್ ಆಫೀಸ್ ಮನೆಗೆ ಹೋಗಿ ಮನವಿ ಕೊಡುವಂತ ಮುಖಾಂತರ ಮಾಡ್ತಾ ಇದ್ವಿ. ಮುಂದ್ ಬರುವಂತ ದಿನಗಳಲ್ಲಿ ಜನ ವಿರೋಧಿ ಸರ್ಕಾರ, ಕೇಂದ್ರ ಸರ್ಕಾರ ಏನಾದ್ರೂ ಇದೇ ರೀತಿ ನೀತಿಯನ್ನು ತೋರ್ಸಕತ್ತ ಅಂದ್ರೆ ನಾವು ಹೋರಾಟದ ಮೂಲಕ ತೆಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ನಮ್ಮ ಜಿಲ್ಲೆಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಅವರು, ರಾಹುಲ್ ಗಾಂಧಿ ಅವರು ಲಾಸ್ಟ್ ಟೈಮ್ ಹೇಳಿದ್ರೆ ಇಲ್ಲ ಈ ರೀತಿ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗುವುದು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರೆ, ಏನಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಗಟ್ಟಾಗಿದ್ದಾರೆ, ಏನೂ ಆಗಲ್ಲ, ಯಾವ್ದು ಕೂಡ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ, ಈಗ ಹೇಳಿದ 15 ದಿನ ಆಗಿಲ್ಲ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಹೆಚ್ಚಿಗೆ ಆಗಿದೆ. ಇವತ್ತು ಸಂಸದರು ಆಗಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಬೋದು, ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಫೇಲ್ಯೂರ್ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಲಿಂದ ಇವತ್ತು ಏನು ಹಳೆ ಕಾಲದಲ್ಲಿ ಏನು ಚಕಡಿಯ ಮುಖಾಂತರ ಕೆಲಸವನ್ನ ಇತ್ತಲ್ಲ, ಅದೇ ರೀತಿ ಇವತ್ತು ತಗೊಂಡ್ಬರುವಂತ ಕೆಲಸವನ್ನು ಮಾಡುವಂತ ಸಿದ್ಧ ಅನ್ನುವಂಥದ್ದು ಕೂಡ ಕಂಡು ಬರುವುದ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷಲಿಂದ ಇವತ್ತು ಚಕಡಿ ಮುಖಾಂತರ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ.